ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿ ಬರೋಣ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಕಾಲ್ ಮಾಡಿದರು. ಸೊ ನಾನು ಅಮ್ಮ ಮನೇಲಿದ್ದೆ, ಅಲ್ಲಿಂದ ಗಾಡಿ ತೊಗೊಂಡು ಹೊರಟೆ. ಇಲ್ಲಿ ಹಸ್ಬೆಂಡ್ನ ಪಿಕ್ ಮಾಡ್ಕೊಂಡು ಈಗ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅವ್ರು ನನಗೆ ಕಾಲ್ ಮಾಡಿದಾಗಲೇ 10:40 ಏನೋ ಆಗಿತ್ತು. ಬಟ್ 12 o'clockಗೆ ದೇವಸ್ಥಾನ ಕ್ಲೋಸ್ ಆಗ್ತಿತ್ತು. ನಾವು ಬಂದಾಗಲೇ 12, ನಾವೇ ಲಾಸ್ಟ್ ದರ್ಶನ. ಸೊ ನಾನು ದೀಪ ಬೇರೆ ತೊಗೊಂಡಿದ್ದೆ ಅಣ್ಸೋಣ ಅಂತ ಹೇಳಿ, ಬೇಗ ಬೇಗ ದರ್ಶನ ಮಾಡ್ಕೊಳ್ಳೋಣ, ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಹೊರಟಿದ್ದೀವಿ. ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಇನ್ನೇನು ಕ್ಲೋಸ್ ಮಾಡ್ತೀವಿ, ಬೇಗ ಬನ್ನಿ ಅಂತ ಹೇಳ್ತಾಯಿದ್ರು. ನಾನು ದರ್ಶನ ಸಿಗುತ್ತೋ ಹೇಗೋ ಹೊರಟ್ಬಿಟ್ಟಿದ್ದೀವಿ ಅಂತ ಸ್ವಲ್ಪ ಟೆನ್ಷನಲ್ಲಿದ್ದೆ. ಫೈನಲಿ ಅದೇ ದೇವರು ಕರೆಸ್ಕೊಳ್ಬೇಕು, ನಮಗೆ ದರ್ಶನ ಆಗಬೇಕು ಅಂತಿದ್ರೆ ಹೇಗಾದರೂ ಆಗೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ದರ್ಶನ ಎಲ್ಲ ಆಯಿತು. ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರು ಹೇಳ್ತಿದ್ದಾರೆ ನನಗೆ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊ ಅಂತ ಹೇಳಿ. ಅಂದರೆ ಪ್ರಸಾದಕ್ಕೆ ತುಂಬಾ ಕ್ಯೂ ಇದೆ ದರ್ಶನಕ್ಕೆ. ಅಂದರೆ ನಾವೇ ಲಾಸ್ಟ್ ಅಲ್ಲ, ಅಷ್ಟೊಂದು ರಶ್ ಇರಲಿಲ್ಲ. ಪ್ರಸಾದಕ್ಕೆ ತುಂಬಾ ರಶ್ ಇದೆ ನೋಡಿ. ಪ್ರಸಾದ ಅಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ತುಂಬ ಇಷ್ಟ ಇರ್ತದೆ ಪ್ರಸಾದ. ಬಿಸಿಬೇಳೆಭಾತು ತುಂಬ ಇಷ್ಟಪಟ್ಟು ತಿಂತೀವಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ, ನಾನು ಅಲ್ಲೇ ಪ್ರಸಾದ ತಿಂತೀನಿ ಅಂತ ಹೇಳಿ ಬಂದಿದ್ರು ಅವರು. ಹಾಯ್ ಫ್ರೆಂಡ್ಸ್, ಪುಷು ಬ್ಲಾಗ್ಸ್ ಕನ್ನಡ. ವೆಲ್ಕಮ್ ಪುಷು ಬ್ಲಾಗ್ಸ್ ಕನ್ನಡ. ನಾವಿವತ್ತು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀವಿ. ಅವ್ರದ್ದು ಸಿಗ್ನೇಚರ್ ಡೈಲಾಗ್ ಬಂತು. ನಾನಿವತ್ತು ಟೊಮೊಟೊಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ದೇವಸ್ಥಾನದಿಂದ ಮನೆಗೆ ಬರೋ ಹೊತ್ತಿಗೆ ಒಂದು 2:30-3 o'clock ಆಗಿತ್ತು. ಅಮ್ಮ ಟೊಮೊಟೊಕಾಯಿ ತೊಗೊಂಡು ಬಂದಿದ್ದರು, ಎಲ್ಲೋ ಸಿಕ್ಕಿತ್ತು ಅಂತ ಹೇಳಿ. ಸೊ ಚಟ್ನಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಚಿನ್ನಮ್ಮ ಕೂಡ ಸ್ಕೂಲಿಂದ ಬಂದಿದ್ಲು. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೊಮೊಟೊಕಾಯಿ ಚಟ್ನಿ ಮಾಡೋದಕ್ಕೆ ಫುಲ್ಲು ಕಾಯಾಗಿರಬೇಕು. ಟೊಮೊಟೊ ಗ್ರೀನ್ ಕಲರ್ ನೋಡಿ, ಈ ಥರ ಇರಬೇಕು. ಹಣ್ಣಾಗಿರಬಾರ್ದು, ಹಣ್ಣದ್ರಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಇದು ಸ್ವಲ್ಪ ಲೈಟಾಗಿ ಕೆಲವೊಂದು ಕಲರ್ ಬಂದಿದೆ, ಆದ್ರೂ ನಾನು ತೊಗೊಂಡಿದ್ದೀನಿ. ಫುಲ್ ಕಾಯಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ರಸ ಮತ್ತು ಬೀಜ ಇರುತ್ತಲ್ಲ, ಟೊಮೊಟೊ ಬೀಜ ಮತ್ತು ರಸ ಎಲ್ಲ ತೆಗೆದು ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ಟೊಮೊಟೊ ಕಾಯಿ ಬಂದುಬಿಟ್ಟು ಒಂದು ಅರ್ಧ kg ತೊಗೊಂಡಿದ್ದೀನಿ. ಈ ಆನಿಯನ್ ಬಂದುಬಿಟ್ಟು ಇದನ್ನು ಕೂಡ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 3 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ ನೋಡಿ, ಈ ಥರ ಸ್ಮಾಲ್ ಆಗಿದೆ. ನೀವು ಮೀಡಿಯಮ್ ಅಂತಂದರೆ ಒಂದು ತೊಗೊಳ್ಬೋದು, ದಪ್ಪದಂತಂದರೆ. ನಾನಿಲ್ಲಿ 3-4 ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ನಾನು ಒಂದು 15-20 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ನೋಡಿ, ಚಟ್ನಿ ಮಾಡೋದಕ್ಕೆ ಕರಿಬೇವಿಲ್ಲ. ಸೊ ಇವಾಗ ಹೋಗಿ ಗಿಡದಲ್ಲಿ ಕಿತ್ಕೊಂಡು ಬರೋಣ. ಕರಿಬೇವು ಖಾಲಿಯಾಗಿದೆ ಮನೆಯಲ್ಲಿ. ಗಿಡ ಇನ್ನೂ ಚಿಕ್ಕದದು, ಅದರಲ್ಲೇ ಇವಾಗ 1-2 ಕಡ್ಡಿ ಕಿತ್ಕೊಳ್ಳೋಣ ಅಂತ. ಹೊರಗಡೆ ತುಂಬಾ ಬಿಸಿಲಿದೆ ನೋಡಿ. ಇದೇ ಗಿಡಗಳು, ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಯಾವಾಗಲಾದರೂ ಇನ್ನೊಂದು ಸತಿ ನಿಮಗೆ ಈ ಗಿಡದ್ದೆಲ್ಲ ಟೂರ್ ಮಾಡಿ ತೋರಿಸ್ತೀನಿ, ಏನೇನೆಲ್ಲ ಗಿಡ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿ. ಇದು ಕರಿಬೇವಿನ ಗಿಡ, ಇದಕ್ಕೆ ಸುತ್ತಿದ್ದೀವಿ ಎಲೆ ಬಳ್ಳಿನ ನೋಡಿ. ಇನ್ನೂ ಇಷ್ಟು ಚಿಕ್ಕದು, ತುಂಬ ದೊಡ್ಡದೇನಲ್ಲ. ಇದರಲ್ಲೇ ಇವಾಗ 1-2 ಕಡ್ಡಿ ಕಿತ್ಕೊಂಡು ಹೋಗೋಣ. ನೋಡಿ, ಇಲ್ಲೆಲ್ಲ ಇದೆ ದೊಡ್ಡದು. ಸಾಕನ್ಸುತ್ತೆ ಇಷ್ಟು, ಇನ್ನೊಂದು ಚಿಕ್ಕದು ಕಿತ್ಕೊಳ್ಳೋಣ, ಸಾಕಾಗುತ್ತೆ ನೋಡಿ. ಇಷ್ಟು ಕಿತ್ಕೊಂಡಿದ್ದೀನಿ, ಸಾಕು ಇವಾಗಿಗೆ. ಮತ್ತೆ ಕಿತ್ತಿಟ್ಕೊಂಡ್ರೆ ಅದ್ರ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ಫ್ರೆಶ್ಶಾಗಿ ಕಿತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಸ್ಮೆಲ್ಲಿದೆ ಗೊತ್ತಾ. ಅಂಗಡಿಯಿಂದ ತೊಗೊಂಡು ಬಂದರೆ ಈ ಥರ ಸ್ಮೆಲ್ಲೇ ಇರೋದಿಲ್ಲ, ಫ್ರೆಶ್ ಆಗಿರೋದು ಅನ್ನೋದು ಅದಕ್ಕಂತಲೇ ಹೇಳೋದು. ನೋಡಿ ಎಷ್ಟು ಸ್ಮೆಲ್ಲಿದೆ ಅಂದರೆ, ಇಷ್ಟು ದೂರ ಇಟ್ಕೊಂಡು ಸ್ಮೆಲ್ ಬರ್ತಾಯಿದೆ ಅದು. ಬನ್ನಿ ಇವಾಗ ಇದನ್ನು ವಾಶ್ ಮಾಡಿ ಚಟ್ನಿಗೆ ಹಾಕೋಣ. ಇದ್ದಾರೆ ನೋಡಿ ಅವರೊಬ್ಬರು, ತರಲೆ ಸುಬ್ಬಿ. ನಾನೇನು ಮಾಡೋದಕ್ಕೆ ಬಂದರೂ ನಾನು ಮಾಡ್ತೀನಿ ಅಂತ ಬಂದುಬಿಡ್ತಾರೆ. ದೊಡ್ಡವಳಾದ್ಮೇಲೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಇವಾಗ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಕು. ಸ್ಕೂಲು ಹೇಗೆ ಅನ್ನಿಸ್ತಾ ಇದೆ? ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ರೀಓಪನ್ ಆಗ್ತಿದೆ. ಫುಲ್ಲು ಖುಷಿ ಅವಳಿಗೆ. ಆ್ಯಕ್ಚುಲಿ ಮನೇಲಿರೋದಕ್ಕೆ ಬೋರು ಅಂತಿದ್ಲು. ಸ್ಕೂಲ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಹ್ಯಾಪಿ.
ಏನು ಬೇಕು ಬೆಳಗ್ಗೆ ಟಿಫನ್ ಬಾಕ್ಸ್ಗೆ? ಮತ್ತೆ ಪೊಮೊಗ್ರಾನೇಟು, ಓಕೆ, ಪಡ್ಡು ಬೇಕಾ? ಆಮೇಲೆ ಯೋಚನೆ ಮಾಡ್ಕೊಂಡು ಆಮೇಲೆ ಹೇಳು. ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ಥರ ಯಾವುದಾದ್ರೂ ಹಳೆ ಬಾಣಲಿ ಇದ್ದರೆ ಇಟ್ಕೋಬೇಕು, ಯಾಕಂದರೆ ಅದು ಸ್ವಲ್ಪ ತಳ ಹಿಡ್ದು ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಸ್ಟೀಲ್ ಬಾಣಲಿ ಎಲ್ಲ ಅಂದರೆ ಕರೆ ಹಿಡ್ಕೊಂಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಹಳೆ ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಫಸ್ಟು. ಇದನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿನ. ಈ ಗ್ರೀನ್ ಕಲರ್ ಇದೆ ನೋಡಿ, ಲೈಟ್ ಸಾಕಾಗ್ತಿರ್ಲಿಲ್ಲ, ಒಂದೇ ಲೈಟ್ ಆನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇವಾಗ ಮತ್ತೆ ಲೈಟ್ ಆನ್ ಮಾಡಿದೆ. ನೋಡಿ, ಈ ಥರ ಗ್ರೀನ್ ಕಲರ್ ಇದೆಯಲ್ಲ, ಇದೆಲ್ಲ ಸ್ವಲ್ಪ ಅದು ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಗ್ಯಾಸೇ ಆನ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ನಾನೇನೇ ಮಿಸ್ಟೇಕ್ ಮಾಡಿದ್ರು ಎಲ್ಲ ನಮ್ಮ ಚಿನ್ನಮ್ಮನಿಂದ, ಅವಳೇ ನನಗೆ ಟೆನ್ಷನ್ ಕೊಡೋದು, ಅದಕ್ಕೆ ನಾನೆಲ್ಲ ಮರ್ತಿ ಹೋಗ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ನೀರಿದೆ, ನೀರು ಥರ ಎಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮಲ್ಲೇ ಇಟ್ಕೊಬೋದು, ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಅಂತ ಏನಿಲ್ಲ. ನೋಡಿ, ಇದು ಕಂಪ್ಲೀಟ್ ಡ್ರೈ ಆಗಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕೋಣ. ಇದು ಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಆದಷ್ಟು ಸ್ವಲ್ಪ ದೂರನೇ ಇರಿ, ಯಾಕಂದರೆ ಇದು ತಪ್ಪಂತ ಸಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಮೇಲೆ ಎಗ್ರುಕೊಳ್ಳೋದು, ಒಡೆದೋಗೋದು ಮೆಣಸಿನ್ಕಾಯಿ ಆ ಥರ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದನ್ನು. ನೋಡಿ, ಇಷ್ಟ ಆಗಬೇಕು, ಸ್ವಲ್ಪ ಘಾಟಾಗುತ್ತೆ ಇದು. ನೋಡಿ, ಇವಾಗ ಇದಾಗಿದೆ, ಇಷ್ಟ ಆಗಬೇಕು, ಈ ಥರ ಆಗಬೇಕು. ಈ ಚಟ್ನಿನ ನಾವು 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಅಂದರೆ ನೀರು ಹಾಕಬಾರ್ದು ಇದಕ್ಕೆ, ಹಾಗಾದರೆ ಇಟ್ಕೊಬೋದು. ಈಗ ಇದನ್ನು ತೆಗಿಯೋಣ. ಈಗ ನೋಡಿ, ಅದರಲ್ಲೇ ಸ್ವಲ್ಪ ಆಯಿಲ್ ಇತ್ತು, ಅದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಿನ್ನಮ್ಮನಿಂದಾನೆ. ನೋಡಿ, ನಾನು ಹೇಳಿದ್ನಲ್ಲ ಬಾಣಲಿ ಈ ಥರ ಕಲರ್ ಆಗಿಬಿಡುತ್ತೆ ಅಂತ, ಈ ಥರ ಆಗುತ್ತೆ, ಅದಕ್ಕೋಸ್ಕರ ನಾನು ಹಳೇದು ಯಾವುದಾದ್ರೂ ಬಾಣಲಿ ಇದ್ದರೆ ಇಟ್ಕೊಳ್ಳಿ ಅಂತ ಹೇಳಿದ್ದು. ಈ ಬೆಳ್ಳುಳ್ಳಿ ಫ್ರೈ ಮಾಡೋದಕ್ಕೆ ಇದರಲ್ಲೇ ಇದ್ದಿದ್ದು ಆಯಿಲ್ ಸಾಕಾಗುತ್ತೆ, ಮತ್ತು ಆಯಿಲ್ ಹಾಕ್ಬೇಕಂತ ಏನಿಲ್ಲ. ಹಾಗಾಗಿ ಅದೇ ಆಯಿಲಲ್ಲಿ ಘಾಟಾಗುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಮೆಣಸಿನ್ಕಾಯಿ ಘಾಟಾಗಿದೆ, ಅದೇ ಆಯಿಲಲ್ಲೇ ಬೆಳ್ಳುಳ್ಳಿ ಫ್ರೈ ಮಾಡಿದ್ರೆ ಆಗೋಗ್ಬಿಡುತ್ತೆ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ, ತೆಗ್ದಿದ ತಕ್ಷಣ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಅದು ಆಯಿಲ್ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಹಾಳಾಗೋದಿಲ್ಲ ಚಟ್ನಿ. ನಾವು 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಥರ ಎಲ್ಲ ಇತ್ತು ಅಂದರೆ ಬೇಗ ಹಾಳಾಗಿಬಿಡುತ್ತೆ. ನೋಡಿ, ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ. ಕರಿಬೇವು ಫ್ರೈ ಮಾಡಬೇಕಂತ ಏನಿಲ್ಲ, ಅಂದರೆ ನಾನು ಇವಾಗ ಕಿತ್ಕೊಂಡು ಬಂದು ತೊಳೆದಿದ್ದೀನಲ್ಲ, ಸ್ವಲ್ಪ ನೀರಿನ ಅಂಶ ಎಲ್ಲ ಬಾಡಲಿ ಅಂತ ಹೇಳಿ ನಾನು ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲ ನೀವು ಮೊದಲೇ ಅದನ್ನು ತೊಗೊಂಬಂದು ಸ್ಟೋರ್ ಮಾಡಿ ತೊಳೆದು ಇಟ್ಕೊಂಡಿದ್ದೀರಾ ಅಂತಂದರೆ, ನೀರಿನ ಅಂಶ ಏನೂ ಇಲ್ಲ ಅಂತಂದರೆ ಹಾಗೆ ಹಾಕ್ಬೋದು. ಯಾಕೆ ಈ ಥರ ಮಾಡ್ತಾ ಇರೋದು ಅಂತಂದರೆ, ಸ್ವಲ್ಪ ಕೂಡ ನೀರಿನ ಅಂಶ ಇತ್ತು ಅಂದರೆ ಚಟ್ನಿ ಬೇಗ ಹಾಳಾಗಿಬಿಡುತ್ತೆ. ಒಂದೇ ದಿನ ಮಾತ್ರ ಇಟ್ಕೊಳ್ಳೋಕ್ಕಾಗುತ್ತೆ, ಅದಕ್ಕೋಸ್ಕರನೇ ನಾವು ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರೋ ಥರ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇವಾಗ ಇದಾಗಿದೆ, ಇದನ್ನು ತೆಗಿತಾ ಇದ್ದೀನಿ ನಾನು. ನೋಡಿ, ಈಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಲಾಸ್ಟಲ್ಲಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದು
ತುಂಬ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದು ಹಾಕಿದ್ಮೇಲೆ ನಾವು ಬೇರೆ ಫಸ್ಟು ಟೊಮೊಟೊ ಫ್ರೈ ಮಾಡಿ ಬೇರೆ ಐಟಮ್ ಫ್ರೈ ಮಾಡೋದಕ್ಕೆ ಹೋದರೆ ಆ ಟೊಮೊಟೊದೆಲ್ಲ ಬೇರೆ ಐಟಮ್ ತಳ ಹಿಡ್ದಿರುತ್ತಲ್ಲ, ಹಾಗಾಗಿ ಬೇರೆ ಐಟಮ್ಗಳು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಫಸ್ಟು ಎಲ್ಲ ಐಟಮ್ಸ್ನ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಬೇಕು. ಇದು ಆನಿಯನ್ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲೆ ಇದಕ್ಕೆ ನಾವು ಆಯಿಲ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಹಾಗೇ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಆನಿಯನ್ದು ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, 1 ಸ್ಪೂನ್ ಸಾಕಾಗುತ್ತೆ. ನೋಡಿ, ಇವಾಗ ಇದನ್ನ ಆಯಿಲಲ್ಲಿ ಚೆನ್ನಾಗಿ ಈ ಟೊಮೊಟೊ ಅನ್ನೋದು ಫುಲ್ ಟ್ರಾನ್ಸ್ಪರೆಂಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆನಿಯನ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು 2 ಸೆಕೆಂಡ್ಸಲ್ಲಿ ಇದನ್ನು ತೆಗಿಬೋದು. ಆಗಿದೆ, ಇವಾಗ ಇದನ್ನು ತೆಗಿಬೋದು. ನೋಡಿ, ಇವಾಗ ಇದಾಗಿದೆ, ಇದನ್ನು ತೆಗಿಬೋದು. ಇದನ್ನು ತೆಗಿತಾ ಇದ್ದೀನಿ ನಾನು ಇವಾಗ. ನೋಡಿ, ಇವಾಗ ಟೊಮೊಟೊ ಹಾಕ್ಕೊಂಡೆ. ಇದನ್ನು ಕೂಡ ಹಾಗೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೂ ಕೂಡ ಆಯಿಲ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಟೊಮೊಟೊ ನೀರು ಥರ ನೀರು ಬಿಟ್ಕೊಳ್ತಾ ಇದೆ. ಅಂದರೆ ಕೆಲವೊಂದು ಸ್ವಲ್ಪ ಕಲರ್ ಬಂದಿದೆಯಲ್ಲ, ಹಾಗಾಗಿ ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಈ ಥರ ನೀರು ಥರ ಏನಿದೆ ಇದೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಹಾಗೆ ಹುರ್ಕೊಳ್ಬೇಕು. ಆಮೇಲೆ ಅದು ಫುಲ್ಲು ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ನಾವು ಆಯಿಲ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈಗ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಈಗ ನಾನು ಇದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ 1 ಸ್ಪೂನಷ್ಟು ಆಯಿಲು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಕಂದರೆ ನೆಸೆಸಿಟಿ ಇದ್ದರೆ, ಅಂದರೆ ನಮಗೆ ಗೊತ್ತಾಗುತ್ತೆ ಇನ್ನೂ ಆಯಿಲ್ ಬೇಕಾ ಹೇಗೆ ಅಂತ ನಾವು ಫ್ರೈ ಮಾಡುವಾಗ. ನೆಸೆಸಿಟಿ ಇತ್ತು ಅಂದರೆ ಇನ್ನೊಂದು ಸ್ಪೂನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಇನ್ನೂ 1 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಇನ್ನೂ 1 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಯ್ನು ಟೊಮೊಟೊ ಫ್ರೈ ಮಾಡ್ಕೊಳ್ಳೋದು. ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಇವಾಗ ಆಗಿದೆ. ನೋಡಿ, ಈ ಥರ ಆಗಬೇಕು. ನೋಡಿ, ಇದು ಇವಾಗ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಬಾಣಲಿ ಏನು ಕಾದಿದೆ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಕಡ್ಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ರಿಗೆ ಕಡ್ಡಿನ ವೇಸ್ಟ್ ಮಾಡ್ತಾರೆ. ಈ ಥರ ಚಟ್ನಿಗೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದು ಬಿಸಿಗೇ ಇದು ಬಾಡ್ಕೊಳ್ಳುತ್ತೆ. ಅಷ್ಟಾದರೆ ಸಾಕು. ಇದನ್ನು ಫ್ಲೇಮ್ ಆನ್ ಮಾಡಿಕೊಂಡೇ ಫ್ರೈ ಮಾಡಬೇಕಂತ ಏನಿಲ್ಲ. ಜಸ್ಟ್ ಅದು ಬಿಸಿ ಇರುತ್ತಲ್ಲ, ಅದರಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಮಿಕ್ಸ್ಚರೆಲ್ಲ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈಗ ಇಲ್ಲಿ ಫುಲ್ಲು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ.
ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಜಾರ್ನಲ್ಲಿ ಕೂಡ ಈ ಥರ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಫುಲ್ಲು ಡ್ರೈ ಆಗಿರಬೇಕು. ಆ ಥರ ನೋಡಿಕೊಂಡು ಜಾರ್ನ ಫುಲ್ಲು ಒರೆಸ್ಕೊಂಡು ಇದನ್ನು ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಇವಾಗ ನಾನು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆಯಿಂದನೇ ಇದು ಫುಲ್ಲು ಟೇಸ್ಟ್ ಕೊಡೋದು. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಎಲ್ಲ ಅಡುಗೆಗಳಿಗೆ ಕಲ್ಲುಪ್ಪು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಸೊ ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಬೇಕಾದವರು ಪುಡಿ ಉಪ್ಪು ಹಾಕ್ಕೊಳ್ಬೋದು. ಈಗ ಇದನ್ನು ತುಂಬ ನುಣ್ಣಗೂ ರುಬ್ಕೊಬಾರ್ದು, ತರಿಯಾಗಿ ಅಂದರೆ ತುಂಬ ತರಿಯಾಗಿ ಅಲ್ಲ, ತುಂಬ ನುಣ್ಣಗೂ ಅಲ್ಲ, ಮೀಡಿಯಮ್ ಆಗಿ ಇದನ್ನು ನಾವು ರುಬ್ಕೋಬೇಕು. ನೀರು ಏನು ಆ್ಯಡ್ ಮಾಡಬಾರ್ದು, ಹಾಗೆಯೇ ರುಬ್ಕೋಬೇಕು. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.